ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ಪ್ರತಿ ದಿನವೂ ಪ್ರತಿ ವಾರವೂ ದೇವರಾದ ಕರ್ತನು ನಮ್ಮೊಂದಿಗಿದ್ದುಕೊಂಡು ದೇವರಾದ ಕರ್ತನು ತನ್ನ ಆತ್ಮೀಯ ಎಂಬ ತನ್ನ ವಾಕ್ಯವನ್ನು ನಮಗೆ ದಯಪಾಲಿಸಿಕೊಟ್ಟು ಆ ವಾಕ್ಯದ ಆ ಶ್ರೇಷ್ಠತೆ, ಆ ವಾಕ್ಯದ ಮೌಲ್ಯತೆ, ಆ ವಾಕ್ಯದ ಬೆಲೆ, ಆ ವಾಕ್ಯದಲ್ಲಿರೋ ಮಹಿಮೆ, ಆ ವಾಕ್ಯದಲ್ಲಿರುವಂಥ ಪ್ರಭಾವ ಅದು ಎಷ್ಟೆಂಬುದನ್ನು ದೇವರಾದ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆತನು ತೋರಿಸಿಕೊಡುವ ಆತನಾಗಿದ್ದಾನೆ. ಯಾಕಂದ್ರೆ ದಾವೀದನು ಹೇಳ್ತಾನೆ, ಯೆಹೋವನ ಆಲಯದಲ್ಲಿ ಕಳೆದಂತ ಒಂದು ದಿನವೂ ಅದು ಇತರ ಸಹಸ್ರಾರು ದಿನಗಳಿಗಿಂತ ಅಮೂಲ್ಯವಾಗಿದೆ ಎಂಬುದಾಗಿ. ಯಾಕಂದ್ರೆ ದಾವೀದನು ಇಸ್ರಾಯೇಲ್ಯರ ಅರಸನಾಗಿದ್ದವನು ಅವನು ಮೇನ್ ಪ್ರಯಾರಿಟಿ ಕೊಡ್ತಿದ್ದದ್ದು ದೇವರ ವಾಕ್ಯಕ್ಕೆ. ಯಾಕಂದ್ರೆ ಕುರುಬನಾಗಿದ್ದವನನ್ನು ಅರಸು ಸ್ಥಾನದಲ್ಲಿ ತಂದು ನಿಲ್ಲಿಸಿದಾತನು ಪರಲೋಕದ ತಂದೆಯಾದ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ಪರಲೋಕದ ತಂದೆಯ ಪ್ರೀತಿ ನಿಜವಾಗಿ ದಾವೀದನು ಅನುಭವ ಸವಿದು ನೋಡಿದ್ದರಿಂದ ಆ ರುಚಿಯನ್ನು ಅವನಿಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಯೆಹೋವನ ಆಲಯದಲ್ಲಿ ಕಳೆದಂತ ಒಂದು ದಿನವೂ ಅದು ಇತರ ಸಹಸ್ರಾರು ದಿನಗಳಿಗಿಂತ ಅಮೂಲ್ಯವಾಗಿದೆ. ಯಾಕಂದ್ರೆ ದೇವರ ವಾಕ್ಯ ಅವನ ಇಕ್ಕಟ್ಟಿನ ದಿನದಲ್ಲಿ ಅವನಿಗೆ ಸಹಾಯವನ್ನು ಮಾಡಿದೆ. ದೇವರ ವಾಕ್ಯ ಶತ್ರುಗಳಿಂದ ಜಯವನ್ನು ಕೊಟ್ಟದಂತಾಗಿದೆ. ದೇವರ ವಾಕ್ಯ ಅವನ ಜೀವಿತ ಕಾಲವೆಲ್ಲ ಆರೋಗ್ಯವನ್ನುಂಟು ಮಾಡಿದಂಥದ್ದಾಗಿದೆ. ದಾವೀದನು ಮುಪ್ಪಿನಲ್ಲಿ ತನ್ನ ಪ್ರಾಣವನ್ನು ಬಿಟ್ಟ ಹೊರತು ರೋಗದಲ್ಲಿ ಅವನು ಸಾಯಲಿಲ್ಲ ರೀ. ದೇವರ ಮಕ್ಕಳಿಗೆ ದೇವರ ವಾಕ್ಯ ಯಾರು ದೇವರ ವಾಕ್ಯವನ್ನು ಪ್ರೀತಿ ಮಾಡ್ತಾರ ಅವರ ಜೀವಿತದಲ್ಲಿ ನಿಜವಾಗಿ ನಾನು ಹೇಳ್ತೀನಿ, ರೋಗ ಅವರನ್ನು ಕಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ವಾಕ್ಯವೇ ಉತ್ತಮವಾದ ಔಷಧಿಯಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ದೇಹದಲ್ಲಿ ಒಂದು ವೇಳೆ ಆ ಬಲಹೀನತೆಗಳು ಕಂಡಿರಬಹುದು, ಆದ್ರೆ ಆ ಬಲಹೀನತೆ ನಿನ್ನನ್ನು ಸೋಲಿಸದ ಹಾಗೆ, ಆ ಬಲಹೀನತೆಯನ್ನು ಮುರಿದಾಕಿ ಆ ಬಲಹೀನತೆಯ ಮೇಲೆ ನೀನು ಜಯವನ್ನು ಹೊಂದುವ ಹಾಗೆ ದೇವರ ವಾಕ್ಯ ನಡೆಸ್ತದೆ ಪ್ರಿಯರೇ. ಯಾವಾಗ ಆ ವಾಕ್ಯಕ್ಕೆ ಯಾವಾಗ ನೀವು ಪ್ರಾಮುಖ್ಯತೆಯನ್ನು ಕೊಡ್ತೀರಾ, ಆ ವಾಕ್ಯವನ್ನು ನೀವು ಎಷ್ಟಾಗಿ ನೀವು ಪ್ರೀತಿ ಮಾಡ್ತೀರಾ, ನಿಮ್ಮ ಬಲಹೀನತೆಯನ್ನು ನೀವೇ ಮರೆತು ಬಿಡುವ ಹಾಗೆ ನೀವು ದೇವರ ಆತ್ಮನಲ್ಲಿ ಬಲ ಉಳ್ಳವರಾಗಿ ನಡಿಲಿಕ್ಕಾಗುವಂತೆ ದೇವರಾದ ಕರ್ತನು ನಿಮ್ಮ ಹರಡುಗಳಿಗೆ ಬಲವನ್ನು ಕೊಟ್ಟು ತನ್ನ ಕೃಪೆಯಿಂದ ನಡೆಸ್ತಾನೆ ಪ್ರಿಯರೇ. ಇದು ಮಾತ್ರ ಸತ್ಯ. ಹಲ್ಲೆಲೂಯಾ. ದೇವರ ಮಕ್ಕಳು ದೇವರ ವಾಕ್ಯವನ್ನು ಪ್ರೀತಿಸುವಂತ ದೇವರ ಮಕ್ಕಳು ಭಿಕ್ಷೆ ಬೇಡಿ ತಿನ್ನುವುದನ್ನು ದಾವೀದನು ಸ್ಪಷ್ಟವಾಗಿ ಹೇಳ್ತಾನೆ, ಈವರೆಗೂ ನಾನು ನೋಡಲೇ ಇಲ್ಲ ಎಂಬುದಾಗಿ. ಯಾಕಂದ್ರೆ ನಮ್ಮ ದೇವರು ರಾಜಾದಿರಾಜನು. ಆ ರಾಜಾದಿರಾಜನ ಮಕ್ಕಳು ನಾನು ನೀವು. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ಕಷ್ಟ, ಸಂಕಟ, ನೋವು, ಹಿಂಸೆ, ವೇದನೆ ಇರ್ಬೋದು ಪ್ರಿಯರೇ, ಆದರೆ ಅದರ ಮಧ್ಯದಲ್ಲಿ ನೀವು ದೇವರಾದ ಕರ್ತನನ್ನು ಆತುಕೊಳ್ತೀರಾ, ಆ ಪರಿಸ್ಥಿತಿ ನಿಮ್ಮನ್ನು ಆಳುವುದಿಲ್ಲ. ದೇವರ ಹಸ್ತ ನಿಮ್ಮನ್ನು ಕಾಪಾಡಿ ನಡೆಸ್ತದೆ. ಅದಕ್ಕೋಸ್ಕರ ಬೇಕಾಗಿ ಇವತ್ತು ದೇವರಾದ ಕರ್ತನು ನನಗೆ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ನೀವು ದೇವರಾತ್ಮನೊಂದಿಗೆ ಏನನ್ನು ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ನೋಡುವ. ಪ್ರಿಯ ದೇವ ಜನರೇ, ಇಲ್ಲಿ ಮಾರ್ಕನು ಬರೆದ ಸುವಾರ್ತೆ 10ನೇ ಸಂಧಿ 46ನೇ ವಚನದಿಂದ 52 ವಚನದವರೆಗೂ ನಾವು ಧ್ಯಾನ ಮಾಡುವ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು
ನಿಮಗೋಸ್ಕರ ದೇವರಾದ ಕರ್ತನು ವಿವರಿಸುವಂತ ವೇಳೆಯಲ್ಲಿ ನಾನು ನಿಮ್ಮಲ್ಲಿ ದಯಮಾಡಿ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ದಿನದಿಂದಲಾದರೂ ನಿಮ್ಮ ಕಣ್ಣುಗಳು ದೇವರಾದ ಕರ್ತನನ್ನು ನೋಡುವಂತೆ ಅಪೇಕ್ಷಿಸುವಂತೆ, ದೇವರಾದ ಕರ್ತನು ನಿಮ್ಗೆ ಇಟ್ಟಿರುವಂತ ಎಲ್ಲ ವಾಗ್ದಾನದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ತನ್ನ ವಾಕ್ಯವೆಂಬ ಅಂಜನವನ್ನು ನಿಮ್ಮ ಕಣ್ಣಿಗೆ ಆತನು ಹಚ್ಚುವವನಾಗಿದ್ದಾನೆ. ಆ ವಾಕ್ಯದ ಅಂಜನದ ಮೂಲಕವಾಗಿ ದೇವರು ವಾಗ್ದಾನ ಮಾಡಿದ ನಿಮ್ಮ ಮುಂದೆ ಇಡಲ್ಪಟ್ಟಂತ ದೇವರ ಎಲ್ಲ ವಾಗ್ದಾನದ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕೆ ನೀವು ಬಾಧ್ಯರಾಗುವಂತೆ ದೇವರು ನಿಮಗೆ ಸಹಾಯ ಮಾಡಲಿ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನ ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುವಂಥದ್ದು. ಇಲ್ಲಿ ದೇವರ ವಾಕ್ಯ ಇಲ್ಲಿ ಹುಟ್ಟು ಕುರುಡನ ವಿಷಯವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇಲ್ಲಿ ಯೇಸು ಮತ್ತು ಆತನ ಶಿಷ್ಯರು ಯಾವ ಮಾರ್ಗವಾಗಿ ದಾಟಿ ಹೋಗ್ತಿದ್ದಾರೆ? ಹಾಲೆಲೂಯಾ. ದೇವರ ವಾಕ್ಯ ಅಲ್ವಾ ಅಲ್ಲಿ? ಯಾವ ಊರು? ಯೆರಿಕೋ. ಪ್ರೈಸ್ ದಿ ಲಾರ್ಡ್. ಯೆರಿಕೋ ಎಂಬುದಾಗಿ ಹೇಳುವುದಾದರೆ ಅದು ಶಾಪಗ್ರಸ್ತವಾದಂತಹ ಊರಾಗಿತ್ತು ಪ್ರಿಯರೇ. ಆ ಶಾಪಗ್ರಸ್ತವಾದ ಊರಿನಲ್ಲಿ ತಿಮಾಯನ ಮಗನಾದ ಬಾರ್ತಿಮಾಯನು, ಅವನು ಏನಾಗಿದೆ, ಹುಟ್ಟು ಕುರುಡಂತೆ ಪ್ಲಸ್ ಭಿಕ್ಷುಗಾರನಾಗಿದಂತೆ. ಅವನ ಕೆಲಸ ಎಂತ? ಭಿಕ್ಷೆ ಬೇಡು. ಈ ಕುರುಡರು ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಇಲ್ಲಿ ಆ ಕುರುಡನನ್ನು ಭಿಕ್ಷೆ ಬೇಡುವುದಕ್ಕಾಗಿ ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೆ? ಅದೇ ಶಾಪಗ್ರಸ್ತವಾದ ಆ ಯೆರಿಕೋ ಪಟ್ಟಣದಲ್ಲಿ. ಹಲ್ಲೆಲೂಯಾ. ಇಲ್ಲಿ ದೇವರಾದ ಕರ್ತನು ಯೇಸು ಸ್ವಾಮಿ ಆ ಯೆರಿಕೋ ಪಟ್ಟಣವನ್ನು ಹಾದು ಹೋಗ್ತಿದ್ದಾನಂತೆ. ಅಲ್ಲಿ ಹಾದು ಹೋಗುತ್ತಿರುವಂತ ವೇಳೆಯಲ್ಲಿ ಇಲ್ಲಿ ಬಾರ್ತಿಮಾಯನು ಏನ್ ಮಾಡ್ತಾನೆ? ಒಂದು ಸಪ್ಪಳವನ್ನು ಕೇಳ್ತ, ಒಂದು ಸ್ವರವನ್ನು. ಹಲ್ಲೆಲೂಯಾ. ಯೇಸುವಿನ ಸ್ವರವನ್ನು ಕಿವಿಗೆ ಬಿತ್ತುರಿ. ಈ ಮಾರ್ಗವಾಗಿ ಯಾರು ಹೋಗುತ್ತಿದ್ದಾನೆ ಎಂಬುದಾಗಿ ಜನರನ್ನು ಅವನು ಕೇಳ್ತಿದ್ದಾನೆ. ಅಲ್ಲಿ ಈ ಮಾರ್ಗವಾಗಿ ನಜರೇತಿನ ಯೇಸು ಹೋಗ್ತಿದ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಯೇಸುವಿನ ಸ್ವರ, ಈ ಯೇಸುವಿನ ಸುದ್ದಿ ಅವನ ಕಿವಿಗೆ ಯಾರು ಹಾಕಲಿಲ್ಲ, ಅವನು ಕೇಳಿದ. ಹಲ್ಲೆಲೂಯಾ. ಇಲ್ಲಿ ಯೇಸುವಿನ ಸುದ್ದಿಯನ್ನು ಕೇಳಿದ ಕೂಡಲೇ ಅವನು ದಾವೀದನ ಕುಮಾರನೆಂಬುದಾಗಿ, ದಾವೀದನ ವಂಶದಲ್ಲಿ ಹುಟ್ಟಿದನೆಂಬುದಾಗಿ ಆ ಕುರುಡನಿಗೆ ಹೇಗೆ ಗೊತ್ತಿರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಆ ಯೆರಿಕೋ ಪಟ್ಟಣವನ್ನು ದಾಟಿ ಹೋಗ್ತಿರುವುದೇ ಬಾರ್ತಿಮಾಯನಿಗೋಸ್ಕರವಾಗಿ. ಅವನ ಜೀವಿತವನ್ನು ಉನ್ನತವಾಗಿ ನಡೆಸುವುದಕ್ಕಾಗಿ, ಅವನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನ ನೆರವೇರಿಸೋದಕ್ಕೋಸ್ಕರವಾಗಿ, ದೇವರು ಮಾಡಿದಂತ ವಾಗ್ದಾನ ಅವನ ಜೀವಿತದಲ್ಲಿ ಆ ದಿನ ಬಂತು.
ಅಲ್ಲಿಯವರೆಗೂ ಅವನು ಕಾದಿದ್ದ ಪ್ರಿಯರೇ. ಆದರೆ ಯಾವಾಗ ಯೇಸು ಹೋಗ್ತಿದ್ದಾನೆ, ಅದೇ ಮಾರ್ಗವಾಗಿ ಹೋಗ್ತಿದ್ದಾನೆ ಎಂಬುದಾಗಿ ಆ ಸ್ವರವನ್ನು ಅವನು ಕೇಳಿದ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ಅವನಿಗೆ ಕಣ್ಣಿಲ್ಲದಿದ್ದರೂ ಅವನ ಆತ್ಮಿಕವಾದ ಕಿವಿಯಿಂದ ನಿಜವಾದ ಆ ಸ್ವರವನ್ನು, ಯೇಸುವಿನ ಸ್ವರವನ್ನು ಅವನು ಕೇಳಿದ. ಅವನು ಕನ್ಫರ್ಮ್ ಮಾಡಿಕೊಳ್ಬೇಕಿತ್ತು. ಅದಕ್ಕೆ ಕೇಳ್ತಿದ್ದಾನೆ, ಈ ಮಾರ್ಗವಾಗಿ ಯಾರು ಹೋಗ್ತಿದ್ದಾನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ಕಣ್ಣಿದ್ದು ಕಿವಿ ಇದ್ದು ಎಲ್ಲ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಎಲ್ಲ ನಿಮ್ಮ ದೇಹದ ಅವಯವಗಳನ್ನು ಆಶೀರ್ವದಿಸಿ ಶುದ್ಧೀಕರಿಸಿ ಆರೋಗ್ಯವನ್ನುಂಟು ಮಾಡಿದಂತ ನಿಮ್ಮ ಜೀವಿತದಲ್ಲಿ, ಬಾರ್ತಿಮಾಯನ ಜೀವಿತದಲ್ಲಿ ಒಂದು ಶಾಪವಾದಂಥ ಕೊರತೆ ಇತ್ತು. ಅವನ ಕಣ್ಣು ಕುರುಡನಾಗಿದ್ದ. ಅದು ಶಾಪದ ನಿಮಿತ್ತವಾಗಿ ಬಂದಂಥ ಕುರುಡುತನ. ಅವನು ಹುಟ್ಟುವಾಗಲೇ ಅವನು ಹುಟ್ಟುವಾಗಲೇ ಕುರುಡುತನವನ್ನು ಈ ಲೋಕದಲ್ಲಿ ಈವರೆಗೂ ಕಣ್ಣು ಭರಿಸಿದವರು ಯಾರಿಲ್ಲ, ಇನ್ನು ಮುಂದೆ ಕೂಡ ಭರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರೇಸಲ. ಆದರೆ ಯಾವಾಗ ಆ ಶಾಪದ ನಿಮಿತ್ತವಾಗಿ ಅವನಿಗೆ ಕುರುಡುತನ ಬಂತು, ಆದರೆ ಯೇಸು ಅವನ ಜೀವಿತದಲ್ಲಿ ಆ ಯೆರಿಕೋ ಪಟ್ಟಣವನ್ನು ದಾಟಿ ಹೋಗ್ತಿದ್ದಾನೆ. ಆ ಶಾಪಗ್ರಸ್ತವಾದಂತ ಆ ದಾರಿಯನ್ನು ದಾಟಿ ಹೋಗ್ತಿದ್ದಾನೆ. ಬಾರ್ತಿಮಾಯನ ಜೀವಿತದಲ್ಲಿ ಆ ಕತ್ತಲೆಯಾದಂಥ ಜೀವಿತಕ್ಕೆ ಬೆಳಕು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಾರ್ತಿಮಾಯನ ಆ ಹುಟ್ಟು ಕುರುಡನ ಜೀವಿತಕ್ಕೆ ಎಂಟರ್ ಆದ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರಾದ ಕರ್ತನ ವಾಕ್ಯವನ್ನು ಇವತ್ತಿನ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೋ ವಾಗ್ದಾನಗಳನ್ನು ಮಾಡಿದ್ದಾನೆ. ದೇವರ ಹಸ್ತ ನಿಮ್ಮನ್ನು ಎಲ್ಲ ವಿಧದಲ್ಲಿ ಆಶೀರ್ವದಿಸಿ ನಿಮ್ಮನ್ನು ನಡೆಸ್ತಾ ಇದೆ. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ, ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಿರುವಂತ ಎಷ್ಟು ಕಾರ್ಯಗಳನ್ನು ನಿಮ್ಮ ಆತ್ಮಿಕವಾದ ದೃಷ್ಟಿಯಿಂದ ನೀವು ನೋಡ್ತಾ ಇದ್ದೀರಾ. ಇಷ್ಟಾಗಿ ದೇವರಾದ ಕರ್ತನನ್ನು ನೀವು ಸ್ತುತಿಸಿ ಕೊಂಡಾಡ್ತಿದ್ದೀರಾ. ಇಲ್ಲಿ ಕುರುಡನು ಭಿಕ್ಷೆ ಆ ಶಾಪಗ್ರಸ್ತವಾದ ಅದೇ ದಾರಿಯಲ್ಲಿ ಭಿಕ್ಷೆ ಕೂಡ ಬೇಡ್ತಿದ್ದಾನೆ. ಆದರೆ ಇವತ್ತು ದೇವರು ಎಲ್ಲವನ್ನು ನಿಮಗೆ ಕೊಟ್ಟಂತ ವೇಳೆಯಲ್ಲಿ ಎಲ್ಲವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಇವತ್ತು ಆತ್ಮಿಕವಾದ ಕುರುಡುತನ, ದೇವರ ವಾಕ್ಯವನ್ನು ಓದಿ ತಿಳ್ಕೊಳ್ಳುವಂತ ಇವತ್ತು ಆ ಕುರುಡುತನ ನಿಮ್ಮಲ್ಲಿ ಇದೆ. ಆ ಕುರುಡುತನವನ್ನು ದೇವರ ಆತ್ಮನಲ್ಲಿ, ದೇವರ ವಾಕ್ಯದ ಮೂಲಕ ಸೈತಾನನು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಇಟ್ಟಿರುವಂತ ಆಶೀರ್ವಾದ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನವನ್ನು ನೆರವೇರದ ರೀತಿಯಲ್ಲಿ ಆ ಕುರುಡುತನದಲ್ಲಿ ನಿಮ್ಮನ್ನು ನಡೆಸ್ತಿರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ಆ ಕುರುಡುತನ ದೇವರ ವಾಕ್ಯದ ಮೂಲಕ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಬಾರ್ತಿಮಾಯನು ದೇವರಾದ ಕರ್ತನು ಆ ಮಾರ್ಗವಾಗಿ ಹೋಗುವಂತ ಆ ಸಪ್ಪಳವನ್ನು ಕೇಳಿದ. ದೇವರಾದ ಕರ್ತನು ಪ್ರತಿನಿತ್ಯವೂ ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಿದ್ದಾನೆ. ಪ್ರತಿನಿತ್ಯವೂ ನಿಮ್ಮ ಹೆಸರಿಡಿದು ಕರೀತಿದ್ದಾನೆ. ಒಂದು ಸಾರಿ ಆದರೂ ಆತನ ಸ್ವರವನ್ನು ನೀವು ಕೇಳ್ತಿದ್ದೀರಾ? ಒಂದು ಸಾರಿ ಆದರೂ ಆತನ ಸ್ವರವನ್ನು ನೀವು ಕೇಳ್ತಿದ್ದೀರಾ? ಇವತ್ತು ಯಾವ ಕುರುಡುತನ ದೇವರ ಸ್ವರವನ್ನು ನಿಮ್ಮ ಕೇಳದ ರೀತಿಯಲ್ಲಿ ತಡೆ ಮಾಡ್ತಾ ಇದೆ? ದೇವರಾತ್ಮನಲ್ಲಿ ಪ್ರಾರ್ಥಿಸಿ ಕೂಗಿ, ಇಲ್ಲಿ ಬಾರ್ತಿಮಾಯನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗ್ತಿದ್ದಾನೆ. ಇವತ್ತಿನ ದಿನದಲ್ಲಿ ನೀವು ಏನು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೊರಡುವಾಗ ಅನೇಕ ಜನರು ಅದನ್ನು ಮಾಡದ ರೀತಿಯಲ್ಲಿ ನಿಮಗೆ ತಡೆಗಳನ್ನು ಹಾಕ್ತಿರ್ಬೋದು. ನಿಮ್ಮ ಸಕ್ಸಸ್ಸಿಗೆ ಅನೇಕ ರೀತಿಯಲ್ಲಿ ಅಡೆತಡೆಗಳನ್ನು ತಂದಾಕ್ತಿರ್ಬೋದು. ಆದರೆ ಬಿಡಬೇಡಿ, ದೇವರಾದ ಕರ್ತನನ್ನು ಮೊರೆ ಹೊಕ್ಕುವುದನ್ನು, ದೇವರಾದ ಕರ್ತನಲ್ಲಿ ಕೂಗುವುದನ್ನು ನೀವು ಬಿಡಬೇಡಿ, ಪ್ರಾರ್ಥಿಸುವುದನ್ನು ಬಿಡಬೇಡಿ ಪ್ರಿಯರೇ. ಯಾಕಂದ್ರೆ ಒಂದು ದಿನ ನೀವು ಕೂಗಿದಂತ ಆ ಪ್ರಾರ್ಥನೆಗೆ, ನೀವು ಕೂಗಿದಂತ ಆ ಸ್ವರ ಯೇಸುವಿನ ಕಿವಿಗೆ ಕೂಡ ಬೀಳ್ತದೆ, ದೇವರ ವಾಕ್ಯಕ್ಕೆ ಬೀಳ್ತದೆ ಪ್ರಿಯರೇ. ಅದು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯವಿದೆ, ಅದರಲ್ಲಿ ಜೀವವಿದೆ.
ದೇವರಾದ ಕರ್ತನು ನಿಮ್ಮನ್ನು ಪರೀಕ್ಷಿಸುವವನಾಗಿದ್ದಾನೆ. ಹಲ್ಲೆಲೂಯ. ಯಾಕಂದರೆ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟದ್ದನ್ನು ನೀವು ಹೊಂದಿಕೊಳ್ಬೇಕಾದರೆ ದೇವರ ಸ್ವರವನ್ನು ನೀವು ಕೇಳಲೇಬೇಕು. ಯಾಕಂದ್ರೆ ಬಾರ್ತಿಮಾಯನಿಗೆ ತನ್ನ ಕುರುಡುತನ ಹೋಗ್ಬೇಕು, ಶಾಪದಿಂದ ಬಂದಂತಹ ಕುರುಡುತನ ಹೋಗ್ಬೇಕು. ಅದಕ್ಕೆ ದಾವೀದನ ಕುಮಾರನೇ, ದೇವರ ಆ ಪ್ರತ್ಯಕ್ಷತೆ ಅವನಲ್ಲಿ ಬಂತು. ದಾವೀದನ ಯೇಸುವೆ ಎಂಬುದಾಗಿ ಹೇಳ್ತಿಲ್ಲ, ದಾವೀದನ ಕುಮಾರನೇ. ಇಲ್ಲಿ ತಂದೆಯಾದ ದೇವರನ್ನು, ಮಗನನ್ನು ಕಳಿಸಿಕೊಟ್ಟ ಆತನು ತಂದೆಯಾದ ದೇವರೆಂಬುದಾಗಿ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ದಾವೀದನ ವಂಶದಲ್ಲಿ, ದಾವೀದನ ಕುಲದಲ್ಲಿ ಆತನು ಹುಟ್ಟಿದನ್ನು ಅವನು ತಿಳ್ಕೊಂಡಿದ್ದಾನೆ. ಯೇಸು ಆ ಕುಲದಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಯಾರು ಅವನಿಗೆ ಹೇಳಿದರು? ಅವನಿಗೆ ಗೊತ್ತಿರೋದು ಭಿಕ್ಷೆ ಬೇಡುವುದನ್ನು ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ ರೀ. ಆದರೆ ಅವನ ಭಿಕ್ಷೆ ಬೇಡುವುದಕ್ಕೆ, ಆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ, ಅವನ ಕತ್ತಲೆಯಾದ ಜೀವಿತದಿಂದ ಬೆಳಕಿನ ಜೀವಿತಕ್ಕೆ ನಡೆಸಲಿಕ್ಕೆ ಯೇಸು ಸ್ವಾಮಿ ಅವನ ಜೀವಿತಕ್ಕೆ ಎಂಟರ್ ಆದ. ಅದೇ ಮಾರ್ಗವಾಗಿ ಪ್ರಿಯ ದೇವಜನರೇ, ಪ್ರತಿನಿತ್ಯವೂ ದೇವರಾದ ಕರ್ತನು ಪ್ರತಿನಿತ್ಯವೂ ನಿಮ್ಮ ಜೀವಿತದ ಮಾರ್ಗದಲ್ಲಿ ಆತನು ನಡೀತಿದ್ದಾನೆ, ನಿಮ್ಮ ಮುಂದೆ ಚಲಿಸ್ತಿದ್ದಾನೆ. ಪ್ರಿಯರೇ, ಆತನ ಸ್ವರವನ್ನು ಕೇಳಿ, ಆತನ ಸ್ವರವನ್ನು ಕೇಳಿ. ನಿಮ್ಗೆ ಏನು ಬೇಕು ಆತನಲ್ಲಿ ಕೇಳಿ. ಯಥಾರ್ಥವಾದ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಪ್ರೀತಿಯಿಂದ ನೀವು ಅದನ್ನು ಕೇಳಿ, ಅದು ನಿಮ್ಗೆ ಸಿಗ್ತದೆ. ಒಂದು ಹೆಸರಿನ ಪೂರ್ತಿಗೆ ಪ್ರಾರ್ಥನೆ ಮಾಡಬೇಕು, ಒಂದು ಹೆಸರಿನ ಪೂರ್ತಿಗೆ ನಾನು ಬೈಬಲ್ ಓದಬೇಕು, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಿಯರೇ. ಯಥಾರ್ಥವಾಗಿ ದೇವರ ಆತ್ಮನಲ್ಲಿ ನೀವು ಮರೆ ಹೋಗ್ತೀರಿ ಪ್ರಿಯರೇ. ಹಲ್ಲೆಲೂಯ. ದೇವರ ಆತ್ಮನು ಎಲ್ಲ ವಿಧದಲ್ಲಿ ಜಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಬಾರ್ತಿಮಾಯ ಜೀವಿತವನ್ನೇ, ಆ ಶಾಪಗ್ರಸ್ತವಾದ ಜೀವಿತವನ್ನೇ ಆಶೀರ್ವಾದ ಕೊಡಲಿಕ್ಕೆ ಪರಲೋಕದ ಬೆಳಕು ಅವನ ಜೀವಿತದಲ್ಲಿ ಎಂಟರ್ ಆಗಲಿಕ್ಕೆ ಪರಲೋಕದ ಬೆಳಕು ಎಂಟರ್ ಆಗ್ತಾ ಇದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಶಾಪವಾದಂಥ ಯಾವುದೇ ಸಂಗತಿಗಳಿರ್ಬೋದು, ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡ್ತದೆ. ಯಾವಾಗ ಯೇಸುವಿನ ಸ್ವರವನ್ನು ನೀವು ಕೇಳ್ತೀರಾ, ದೇವರ ಸ್ವರವನ್ನು, ದೇವರ ವಾಕ್ಯದ ಸ್ವರವನ್ನು ನೀವು ಕೇಳ್ತೀರಾ, ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ ಪ್ರಿಯರೇ. ನಿಮ್ಮ ಬಲಹೀನತೆಯನ್ನು, ಅಯ್ಯೋ ನನಗೆ ನಡ್ಲಿಕ್ಕೆ ಆಗ್ತಿಲ್ಲ, ಅಯ್ಯೋ ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಯ್ಯೋ ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಇದನ್ನು ಹೇಳ್ಬೇಡಿ. ಇದು ಶಾಪದ ಸಂಗತಿಗಳು. ಇದು ಮುರಿಯಲ್ಪಡಬೇಕಾದ್ರೆ ಯೇಸುವಿನ ಒಂದು ಸ್ವರವನ್ನು ನೀವು ಕೇಳಿ, ದೇವರ ವಾಕ್ಯದ ಸ್ವರವನ್ನು ನೀವು ಕೇಳಿ. ಮುರಿಯಲ್ಪಡ್ತದೆ ಪ್ರಿಯರೇ. ಆ ಶಾಪದ ಸಂಗತಿಗಳನ್ನು ದೇವರಾದ ಕರ್ತನು ಮುರಿದಾಕ್ತಾನೆ. ಯಾಕಂದ್ರೆ ಆ ಪರಲೋಕದ ಬೆಳಕು ನಿಮ್ಮ ಜೀವಿತಕ್ಕೆ ಎಂಟರ್ ಆಗುವಾಗ ಶಾಪದ ಸಂಗತಿಗಳು ಮುರಿಯಲ್ಪಟ್ಟು ವಾಗ್ದಾನದ ಸಂಗತಿಗಳು ನೆರವೇರ್ತದೆ. ಹಲ್ಲೆಲೂಯ. ಆ ದಿನಕ್ಕೋಸ್ಕರ ಎಷ್ಟು ವರ್ಷ ಕಳೆದ್ರೂ ಕೂಡ ಆ ದಿನಕ್ಕೋಸ್ಕರ ಬಾರ್ತಿಮಾಯನು ಕಾಯ್ತಿದ್ದ. ದಾವೀದನ ಕುಮಾರನು ಬರಬೇಕು, ದಾವೀದನ ಕುಮಾರನಿಗೋಸ್ಕರ ಬಾರ್ತಿಮಾಯನು ಕಾಯ್ತಾ ಇದ್ದಾರೆ ಪ್ರಿಯರೇ. ಅವನು ಕಾದದಕ್ಕೂ ಆ ದಿನ ಅವನ ಜೀವಿತಕ್ಕೆ ಬಂದದಕ್ಕೂ ಸರಿಯಾಯಿತು. ಯೇಸು ಸ್ವಾಮಿ ತಿರುಗಿ ಜನರೇನ್ ಮಾಡ್ತಿದ್ದಾರೆ, ಬಾಯಿ ಮುಚ್ಚು ನೀನು, ಬಿಡ್ಲಿಲ್ಲ ರೀ. ಅವನಿಗೆ ಆಶೀರ್ವಾದ ಬೇಕು, ಅವನಿಗೆ ಕಣ್ಣು ಬರಬೇಕು. ಅವನಿಗೆ ಗೊತ್ತಿದೆ, ನನ್ನ ಯೇಸು ಸ್ವಾಮಿ ಮಾತ್ರ ಇದನ್ನು ಕಣ್ಣು ಕೊಡ್ಲಿಕ್ಕೆ ಶಕ್ತನು, ಬೇರೆ ಯಾರು ಶಕ್ತರಲ್ಲ ಎಂಬುದಾಗಿ. ಒಂದು ವೇಳೆ ಅವರ ಗದರಿಕೆಗೆ ಅವನು ಬಾಯಿ ಮುಚ್ಚಕ್ಕೆ ಕೂತ್ಕೊಳ್ತಿದ್ರೆ ತಿರುಗಿ ಅವನ ಶಾಪದ ಸಂಗತಿಗಳು ಅವನನ್ನು ಆಳ್ತಿತ್ತು. ಅವನು ಬಿಡ್ಲಿಲ್ಲ, ತಿರುಗಿ ಗಟ್ಟಿಯಾಗಿ ಕೂಗಿದ. ಅದಕ್ಕಿಂತ ಗಟ್ಟಿಯಾಗಿ ಕೂಗಲಿಕ್ಕೆ ಪ್ರಾರಂಭ ಮಾಡಿದ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಹಲ್ಲೆಲೂಯ. ಕರುಣಿಸು, ನಿನ್ನ ಕರುಣೆ ನನಗೆ ಬೇಕು ಸ್ವಾಮಿ, ನಿನ್ನ ಕರುಣೆ ನನಗೆ ಬೇಕು. ಇಲ್ಲಿ ಬಾರ್ತಿಮಾಯನು ಯೇಸುವನ್ನು ತನ್ನ ಜೀವಿತಕ್ಕೆ ಆಹ್ವಾನಿಸ್ತಿದ್ದಾನೆ. ಬಾರ್ತಿಮಾಯನ ಸ್ವರ ಯೇಸುವಿನ ಕಿವಿಗೆ ಬಿತ್ತು.
ಮೊದಲ ಸರಿ ಕೂಗುವಾಗ ಸ್ವರ ಕೇಳಿಲ್ವಾ ಯೇಸುವಿಗೆ? ಯೇಸುವಿಗೆ ಕೇಳಿಲ್ವಾ? ಕೇಳಿತ್ತು ಪ್ರಿಯರೇ. ಆದರೆ ಅವನಲ್ಲಿ ಯಾವ ಆಸಕ್ತಿ ಇದೆ ಎಂಬುದಾಗಿ ಅಲ್ಲಿ ದೇವರಾದ ಕರ್ತನು ಪರೀಕ್ಷಿಸಿದ. ಜನರು ಸುಮ್ಮನಿರು ಎಂಬುದಾಗಿ ಹೇಳುವುದನ್ನು ಕೂಡ ಯೇಸು ಸ್ವಾಮಿ ಕೇಳ್ತಿದ್ದಾನೆ. ಆದರೆ ಅವನ ಆಸಕ್ತಿ ಎಲ್ಲಿದೆ? ಇವತ್ತು ಪ್ರಿಯರೇ, ದೇವರ ಆತ್ಮನಲ್ಲಿ, ದೇವರ ವಾಕ್ಯದಲ್ಲಿ ನಿಮ್ಮ ಆಸಕ್ತಿ ಎಷ್ಟಿದೆ? ನಿಮ್ಮ ಕೂಗು ದೇವರಾದ ಕರ್ತನ ಆ ಕದವನ್ನು ತಟ್ಟುತ್ತಾ ಇದೆಯಾ? ದೇವರ ಸನ್ನಿಧಾನವನ್ನು ಕದಲಿಸ್ತಿದೆಯಾ ನಿಮ್ಮ ಕೂಗು? ಇಲ್ಲ ಬರ ಹೆಸರನ್ನ ಪೂರ್ತಿಗೆ ಸ್ವಾಮಿ ಸ್ವಾಮಿ ಅನ್ನುತ್ತಿದ್ದೀರಾ? ನಿಮ್ಮ ಸ್ವರ ಆತನ ಕಿವಿಗೆ ಬೀಳ್ತಾ ಇಲ್ಲ ರೀ ಪ್ರಿಯ ದೇವಜನರೇ. ಈ ಸ್ವರ ಆ ಬಾರ್ತಿಮಾಯನು ಹುಟ್ಟು ಕುರುಡ ಯೇಸು ಸ್ವಾಮಿ ಬಾರ್ತಿಮಾಯನನ್ನು ಕರೀತಿದ್ದಾನೆ. ಅವನಿಗೆ ಆದರೆ ಎದ್ದು ಅವನಿಗೆ ಹೋಗ್ಲಿಕ್ಕೆ ಕಣ್ಣು ಕಾಣ್ತಾ ಇಲ್ಲ. ಜನರು ಬಂದರು, ಅವನು ಎತ್ತಿದ್ರು, ಗುರು ನಿನ್ನನ್ನು ಕರೀತಿದ್ದಾನೆ, ಸ್ವಾಮಿ ನಿನ್ನನ್ನು ಕರೀತಿದ್ದಾನೆ. ನಿನಗೆ ಕಣ್ಣು ಕೊಡ್ತಾನೆ ಎಂಬುದಾಗಿ ಯಾರು ಹೇಳಲಿಲ್ಲ. ನಿನ್ಗೆ ಕಣ್ಣು ಕೊಡ್ತಾನೆ ಎಂಬುದಾಗಿ ಯಾರು ಹೇಳಲಿಲ್ಲ. ಸ್ವಾಮಿ ಕರೀತಿದ್ದಾನೆ ಎಂಬುದಾಗಿ ಹೇಳಿದರು. ಸ್ವಾಮಿ ಯಾಕೆ ಕರೀತಿದ್ದಾನೆ ಎಂಬುದಾಗಿ ಕುರುಡನಿಗೆ ಗೊತ್ತಾಯಿತು. ಅವನು ಹೊದ್ದಿದ್ದಂಥ ಕಂಬಳಿ, ಯೇಸು ಸ್ವಾಮಿ ಯಾವಾಗ ಕರೀಲಿಕ್ಕೆ ಪ್ರಾರಂಭಿಸಿದನ, ಯೇಸು ಸ್ವಾಮಿ ಆ ಬಾರ್ತಿಮಾಯನ ಸ್ವರವನ್ನು ಯಾವಾಗ ಕೇಳಿದನ, ಅವನ ಜೀವಿತದಲ್ಲಿ ಆ ಕ್ಷಣವೇ ಆ ಕಂಬಳಿ ಅವನಿಗೆ ಅಗತ್ಯ ಇಲ್ಲ. ಕುರುಡರ ಹತ್ರ ಏನಿರ್ತದೆ ಪ್ರಿಯರೇ? 3 ಅಂಶ ಇರ್ತದೆ. ಯಾವುದೆಲ್ಲ? ಕಂಬಳಿ, ಕೋಲು, ತಟ್ಟೆ. ಕಂಬಳಿ ಯಾಕೆ? ಹೊದ್ದುಕೊಳ್ಳಿಕ್ಕೆ. ಕೋಲು ಯಾಕೆ? ದಾರಿಯಲ್ಲಿ ಊರಿಕೊಂಡು ಹೋಗ್ಲಿಕ್ಕೆ. ಅದು ದಾರಿ ತೋರಿಸುವುದಿಲ್ಲ, ಆದರೆ ತಾತ್ಕಾಲಿಕ. ತಟ್ಟೆ ಭಿಕ್ಷೆ ಬೇಡಲಿಕ್ಕೆ. ಹಲ್ಲೆಲೂಯಾ. ಈ 3 ಅವನ ಜೀವಿತದಲ್ಲಿತ್ತು. ಈ 3 ಅವನ ಜೀವಿತದಲ್ಲಿ ತುಂಬಾ ಕಾಟ ಕೊಡ್ತಿತ್ತು. ಯಾವಾಗ ಯೇಸು ಆ ಶಾಪಗ್ರಸ್ತವಾದಂತ ಆ ಊರಿನ ದಾರಿಯಾಗಿ ಹೋಗ್ತಿದ್ದಾನ, ಆ ಊರಿನ ದಾರಿಯಲ್ಲಿ ಬಾರ್ತಿಮಾಯನು ಕೂತಿದ್ದಾನ, ಆಯ್ತು ಅವನ ಜೀವಿತದ ಶಾಪದ ಸಂಗತಿಗಳು. ದೇವಕುಮಾರನು, ಪರಿಶುದ್ಧನಾದ ಪರಲೋಕದ ದೇವರು ಅಲ್ಲಿ ಅವನ ಜೀವಿತಕ್ಕೆ ಎಂಟ್ರಾದ. ಅವನ ಶಾಪದ ಸಂಗತಿಗಳು ಕರ್ದ ಕೂಡಲೇ ಆ ಕಂಬಳಿಯನ್ನು ಅವನು ಬಿಸಾಡಿ ಬಿಟ್ಟ. ಅವನ ಜೀವಿತಕ್ಕೆ ಅದು ಅಗತ್ಯ ಇಲ್ಲ. ಯಾಕಂದ್ರೆ ಅವನ ಜೀವಿತಕ್ಕೆ ಯೇಸು ಸ್ವಾಮಿ ಸಿಕ್ಕಿದ. ಯೇಸು ಸ್ವಾಮಿನ ಅವನು ಧರಿಸಿಕೊಂಡ. ಹಲ್ಲೆಲೂಯಾ. ಅವನ ಜೀವಿತಕ್ಕೆ ಪರಲೋಕದ ಬೆಳಕು ಬಂತು. ಆ ಕಂಬಳಿಯ ಅವಶ್ಯಕತೆ ಇಲ್ಲ. ಇವತ್ತು ಪ್ರಿಯ ದೇವಜನರೇ, ನೀವು ಎಲ್ಲ ಇದ್ದುಕೊಂಡು ಇವತ್ತು ಆತ್ಮೀಯ ಕುರುಡುತನದಿಂದ ಯಾವ ರೀತಿಯಾಗಿ ನೀವು ಜೀವಿಸ್ತಾ ಇದ್ದೀರಾ? ಆತ್ಮೀಯ ಕುರುಡುತನ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಆತ್ಮೀಯ ಕುರುಡುತನ ಇದೆ? ಇವತ್ತು ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಶುದ್ಧೀಕರಿಸಗೋಸ್ಕರವಾಗಿ ದಿನ ಆತನ ಆತ್ಮೀಯ ಜೀವಿತದಲ್ಲಿ ನಿಮ್ಮನ್ನು ನಡೆಸುವುದಕ್ಕಾಗಿ ನಿಮ್ಮ ಜೀವಿತಕ್ಕೆ ಎಂಟರ್ ಆಗುವಂತ ವೇಳೆಯಲ್ಲಿ, ನಿಮ್ಮೊಂದಿಗೆ ಆತನು ಮಾತನಾಡ್ತಿರುವಂತ ವೇಳೆಯಲ್ಲಿ ಆತನ ಸ್ವರವನ್ನು ನೀವೆಷ್ಟಾಗಿ ಕೇಳ್ತಾ ಇದ್ದೀರಿ? ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿರುವಂಥ ಬಲಹೀನತೆಗಳನ್ನು ನೋಡಬೇಡಿ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನಗಳನ್ನು ನೋಡಿ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಒಂದೇ, ದೇವರ ವಾಕ್ಯ ನಿಮ್ಮ ಬಳಿಯಲ್ಲೇ ಇದೆ ಪ್ರಿಯರೇ. ನಿಮ್ಮ ಆತ್ಮೀಯ ಕುರುಡುತನದನ್ನು ಅದು ಬಿಡುಗಡೆ ಕೊಡ್ತದೆ. ಇಲ್ಲಿ ಹುಟ್ಟು ಕುರುಡನನ್ನು ಯೇಸು ಕರೀತಿದ್ದಾನೆ. ಅವನ ಜೀವಿತಕ್ಕೆ ಯೇಸು ಬೆಳಕು ಕೊಡಲಿಕ್ಕೆ ಯೇಸು ಸ್ವಾಮಿ ಕೇಳ್ತಿದ್ದಾನೆ,
ಹಲ್ಲೆಲೂಯಾ. ನಾನು ನಿನಗೆ ಏನು ಮಾಡಬೇಕೆಂಬುದಾಗಿ ನೀನು ಕೂರ್ತಿದ್ದಿ. ಯೇಸುವಿಗೆ ಗೊತ್ತಿಲ್ವ ಅವನು ಕುರುಡನೆಂಬುದಾಗಿ? ಹಲೋ, ಯೇಸುವಿಗೆ ಗೊತ್ತಿಲ್ವ ಅವನು ಕುರುಡನೆಂಬುದಾಗಿ? ಗೊತ್ತಿಲ್ವಾ? ಗೊತ್ತಿದೆ. ಇವತ್ತು ನಮ್ಮ ಹೃದಯದ ಒಳಗಿನಿಂದ ಅವನ ಬಾಯಿಂದಲೇ ಅದು ಬರಬೇಕು. ಅವನೇ ಅದನ್ನು ಕೇಳಬೇಕು ದೇವರ ಆತ್ಮನಲ್ಲಿ. ಇವತ್ತು ಪ್ರಿಯರೇ, ದೇವರು ನಿಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ದೇವರ ಆತ್ಮನಲ್ಲಿ ನಿಮಗೆ ಏನು ಬೇಕು ನೀವು ಅದನ್ನು ಕೇಳಿರಿ. ಹುಟ್ಟು ಕುರುಡುತನವನ್ನೇ ತೆಗೆದುಹಾಕಿದಂಥ ದೇವರು ನಿಮ್ಮ ಜೀವಿತದಲ್ಲಿ ಸೈತಾನನು ತಡೆಗಳನ್ನು ಉಂಟು ಮಾಡಿದಂಥ ಕಾರ್ಯಗಳನ್ನು ದೇವರಾದ ಕರ್ತನು ತೆಗೆದುಹಾಕುವುದಿಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವ ಜನರೇ, ಅವನ ಜೀವಿತಕ್ಕೆ ಮುಖ್ಯವಾಗಿ ಬೇಕಾದಂಥ ತಟ್ಟೆ, ಕೋಲು, ಕಂಬಳಿ. ಯೇಸು ಅವನ ಜೀವಿತಕ್ಕೆ ಯಾವಾಗ ಎಂಟ್ರ್ ಆದನ ಅದರ ಅವಶ್ಯಕತೆ ಅವನಿಗಿಲ್ಲ. ಯಾಕಂದರೆ ತಟ್ಟೆಯನ್ನು ಕೂಡ ತೊಳಿತಿದ್ದಾನ ಇಲ್ವಾ ಗೊತ್ತಿಲ್ಲ. ಆ ಕಂಬಳಿಯನ್ನು ಕೂಡ ಒಗಿಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಅಷ್ಟು ಕೊಳಕು ತುಂಬಿತ ಅವನ ಜೀವಿತ. ಯಾರಿಗೂ ಅವನು ಬೇಡವಾದ ರೀತಿಯಲ್ಲಿ ಅವನು ಭಿಕ್ಷೆ ಬೇಡವನಾಗಿ ಯಾರು ಕೂಡ ಅವನ ಹತ್ರ ಬಂದು ಅವನನ್ನು ಎತ್ತಿ ನಡೆಸೋರಿಲ್ಲ. ಯಾಕಂದರೆ ಅವನು ಗಬ್ಬು ನಾತ ಬರ್ತಿದ್ದ. ದೂರದಿಂದಲೇ ಭಿಕ್ಷೆ ಹಾಕಿ ಹೋಗ್ತಿದ್ರು. ಒಂದು ದಿನ ಯೇಸು ಅವನ ಜೀವಿತಕ್ಕೆ ಬಂದ. ಪ್ರಿಯ ದೇವರೇ, ದೇವಜನರೇ, ಒಂದು ಅರ್ಥ ಮಾಡಿಕೊಳ್ಳಿ. ದೇವರಾತ್ಮನಿಗೆ ಮೆಚ್ಚುಗೆ ಇಲ್ಲದಂಥ ಅನೇಕ ಹೊಲಸು ವಾಸನೆಗಳು ನಿಮ್ಮ ಜೀವಿತದಲ್ಲಿ ಯಾವ ಸಂಗತಿಗಳಲ್ಲಿ ಇದೆ ಎಂಬುದಾಗಿ ನಿಮಗೆ ಗೊತ್ತಿದೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಅದನ್ನು ಬಿಟ್ಟು ಬಿಡಿ. ಜೀವ ಸ್ವರೂಪನಾದ ದೇವರ ಬಳಿಗೆ ಬನ್ನಿರಿ. ದೇವರ ವಾಕ್ಯಕ್ಕೆ ಬನ್ನಿ. ದೇವರ ವಾಕ್ಯವನ್ನು ಕೇಳಿ. ಎಲ್ಲಿ ನಿಮ್ಮ ಜೀವಿತ ಮುರಿದು ಹೋಗಿದ, ಸೈತಾನನು ನಿಮ್ಮ ಜೀವಿತವನ್ನು ಕೆಡವಿ ಹಾಕಿದ್ದಾನ, ನಿಮಗೆ ಅನಾರೋಗ್ಯದಿಂದ ನೀವು ಬಳಲುತ್ತಿದ್ದೀರಾ, ಫೈನಾನ್ಷಿಯಲ್ ಅಲ್ಲಿ ನೀವು ಎಷ್ಟು ಜನ ಕುಗ್ಗಿ ಹೋಗಿದ್ದೀರಾ, ಒಂದು ವೇಳೆ ಕುಟುಂಬ ನಿಮ್ಮನ್ನು ಕೈ ಬಿಟ್ಟಿದೆಯಾ, ಇವತ್ತು ಯೇಸು ನಿಮ್ಮ ಸ್ವರವನ್ನು ಕೇಳಿಕೆ ಇಚ್ಛೆ ಪಡ್ತಿದ್ದಾನೆ. ಯೇಸು ನಿಮ್ಮ ಸ್ವರವನ್ನು ಕೇಳಿಕೆ ಆಶೆ ಪಡ್ತಿದ್ದಾನೆ. ಆ ದಾವೀದನ ಕುಮಾರನನ್ನು ನಿಮ್ಮ ಜೀವಿತಕ್ಕೆ ನೀವು ಕರಿತೀರಾ? ಆ ದಾವೀದನ ಕುಮಾರನಿಗೆ ನಿಮ್ಮ ಹೃದಯದಲ್ಲಿ ನೀವು ಜಾಗನ್ನು ಕೊಡ್ತೀರಾ? ನಿಮ್ಮ ಜೀವಿತದಲ್ಲಿ ಇದ್ದಂಥ ಆತ್ಮೀಯ ಕುರುಡುತನವನ್ನು ಆತನು ತೆಗೆದಾಕ್ತಾನೆ. ಪರಿಶುದ್ಧತೆಯ ಜೀವಿತವನ್ನು ಅನುಗ್ರಹಿಸಿಕೊಡ್ತಾನೆ. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಮಾಡಿದಂಥ ಎಲ್ಲ ವಾಗ್ದಾನವನ್ನು ಆತನು ನೆರವೇರಿಸಲಿಕ್ಕೆ ಆತನು ಶಕ್ತಿಯುಳ್ಳವನಾಗಿದ್ದಾನೆ. ಆದರೆ ನೀವಾಗಿ ವೈಯಕ್ತಿಕವಾಗಿ ದೇವರ ಆತ್ಮನಲ್ಲಿ ನೀವು ಕೇಳಿಕೊಳ್ಬೇಕು. ಹುಟ್ಟು ಕುರುಡನಿಗೆ ದೇವರು ಕೇಳಿದ ಒಂದೇ, ಯೇಸು ಕೇಳಿದ ಒಂದೇ, ನಿನಗೆ ಏನು ಬೇಕು ಎಂಬುದಾಗಿ. ನನಗೆ ಕಣ್ಣು ಬರಬೇಕು ಸ್ವಾಮಿ. ಹಲ್ಲೆಲೂಯಾ. ಅವನು ಶಾರೀರಿಕವಾದ ಕಣ್ಣಿನ ವಿಷಯದಲ್ಲಿ ಆದರೆ ಕೇಳಿಕೊಳ್ಳದೆ ಆತನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಬಾಯಿಂದಲೇ ಹೃದಯಪೂರ್ವಕವಾಗಿ ಆತ್ಮದಾಹದಿಂದ ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸುವುದಾದರೆ ದಾವೀದನ ಕುಮಾರನ ಅದನ್ನು ಮುರಿದಾಕ್ತಾನೆ. ಆ ಶಾಪವಾದಂಥ ಸಂಗತಿಯನ್ನು ದಾವೀದನ ಕುಮಾರನು ಮುರಿದಾಕ್ತಾನೆ. ಪ್ರಿಯರೇ, ಆತನು ಬಂದದ್ದೇ ಶಾಪದ ಸಂಗತಿಗಳನ್ನು ಮುರಿದಾಕಿ ಆಶೀರ್ವದಿಸುವುದಕ್ಕೋಸ್ಕರ, ಕತ್ತಲೆಯಾದಂಥ ನಿಮ್ಮ ಜೀವಿತಕ್ಕೆ ಬೆಳಕು ಕೊಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಆ ಬೆಳಕನ್ನು ನೀವು ವೆಲ್ಕಮ್ ಮಾಡಲಿಕ್ಕೆ ರೆಡಿ ಇದ್ದೀರಾ? ನಿಮ್ಮ ಬಲಹೀನತೆಯನ್ನು ನೋಡಬೇಡಿ. ಒಂದು ಕ್ಷಣದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಒಂದೇ, ಕುರುಡನಿಗೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ, ನಿನ್ನ ನಂಬಿಕೆ ನಿನಗೆ ಕಣ್ಣು ಬರುವಂತೆ ಮಾಡಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡದಾಗಿ ಏನು ಮಾಡಲಿಲ್ಲ ರೀ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥಿಸುವಾಗ ಸೈತಾನನು ನೀವು ಆಶೀರ್ವಾದ ಹೊಂದದ ಹಾಗೆ ಅನೇಕ ಲೋಕದ ತಡೆಗಳನ್ನು ತಂದಾಕ್ತಾನೆ, ಲೋಕದ ಚಿಂತೆಗಳನ್ನು ತಂದಾಕ್ತಾನೆ, ಲೋಕದ ನೆಗೆಟಿವ್ ಆಲೋಚನೆಗಳನ್ನು ತಂದಾಕ್ತಾನೆ. ಬಿಡಬೇಡಿ.
ಅದನ್ನು ಕೇಳಲಿಕ್ಕೆ ಹೋಗ್ಬೇಡಿ ನೀವು. ಒಂದೇ ಒಂದು ದಾವೀದನ ಕುಮಾರನನ್ನು ಕರೀರಿ, ಯೇಸುವನ್ನು ಕರೀರಿ. ನಿಮ್ಮ ಜೀವಿತದಲ್ಲಿ ವಾಕ್ಯವೆಂಬಾತನನ್ನು ಕರೀರಿ. ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಜೀವಿತಕ್ಕೆ ಎಂಟರ್ ಆಗ್ತಾನೆ. ತಂದೆ, ಮಗ, ಪರಿಶುದ್ಧಾತ್ಮನಾಗಿ ತ್ರಯೇಕತ್ವವುಳ್ಳ ಏಕದೇವರು ನಿಮ್ಮ ಜೀವಿತಕ್ಕೆ ಎಂಟರ್ ಆಗ್ತಾನೆ ಪ್ರಿಯರೇ. ಆ ಕ್ಷಣದಲ್ಲಿ ಅವನು ಯಾವಾಗ ಜನರು ಅವನನ್ನು ಡಿಸ್ಕರೇಜ್ ಮಾಡಿದರು, ಅವನ ನಂಬಿಕೆಯನ್ನು ಹುಸಿ ಮಾಡಲಿಕ್ಕೆ ನೋಡಿದರು, ಆದರೆ ಬಿಡ್ಲಿಲ್ಲ ಪ್ರಿಯರೇ. ನಂಬಿಕೆಯಿಂದ ಕೂಗಿಕೊಂಡ. ಅವನಿಗೆ ಬೇಕು ಯೇಸು, ಯೇಸುವಿನಿಂದ ಮಾತ್ರ ಅವನ ಕಣ್ಣು ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಕೂಗಿಕೊಂಡ, ಯೇಸುವಿನಿಂದ ಹೊಂದಿಕೊಂಡ. ಇವತ್ತು ಅವನ ಕೂಗು ದಾವೀದನ ಕುಮಾರನ ಹೃದಯವನ್ನು ಟಚ್ ಮಾಡಿತು. ಅವನ ಸ್ವರ ದಾವೀದನ ಕುಮಾರನ ಹೃದಯವನ್ನು ಟಚ್ ಮಾಡಿತು. ಇವತ್ತು ನನ್ನ ನಿಮ್ಮ ಸ್ವರ ಆ ದಾವೀದನ ಕುಮಾರನ ಹೃದಯವನ್ನು ಟಚ್ ಮಾಡ್ತಿದೆಯಾ? ನನ್ನ ನಿನ್ನ ಸ್ವರ ಆತನಿಗೆ ಕೇಳಿಸ್ತಾ ಇದೆಯಾ? ಪ್ರಿಯ ದೇವಜನರೇ, ನೀವು ಯಾರಿಗೂ ಬೇಡವಾದ ರೀತಿಯಲ್ಲಿ ಇರ್ಬೋದು, ಎಲ್ಲರೂ ನಿಮ್ಮನ್ನು ತಳ್ಳಿಬಿಟ್ಟು ಇರ್ಬೋದು, ನೀವೆಲ್ಲವನ್ನು ಕಳ್ಕೊಂಡಿರ್ಬೋದು, ಆದರೆ ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ನೀವು ಸ್ಥಳವನ್ನು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಎಂಟ್ರಿ ಜೀವಿಸಲಿಕ್ಕೆ ನಿಮ್ಮ ಹೃದಯ ಎಂಬ ಆ ಆಲಯವನ್ನು ದೇವರಿಗಾಗಿ ನೀವು ಬಿಟ್ಟು ಕೊಡುವುದಾದರೆ, ಇಂದಿನ ದಿನದಲ್ಲಿ ನಿಮ್ಮ ಪ್ರತಿ ಒಂದೊಂದು ಪ್ರಾರ್ಥನೆಗೆ, ನೀವು ಕೂಗಿಕೊಳ್ಳುವಂಥ ಪ್ರತಿಯೊಂದು ಕೂಗಿಗೆ ಪರಲೋಕದ ತಂದೆಯಾದ ದೇವರು ಅದಕ್ಕೆ ಆನ್ಸರ್ ಕೊಡ್ತಾನೆ ಪ್ರಿಯರೇ. ಯಾಕಂದ್ರೆ ಆತನು ಉತ್ತರ ಕೊಡ್ಲಿಕ್ಕಿರುವನು. ಬಾರ್ತಿಮಾಯನಿಗೆ ಹುಟ್ಟು ಕುರುಡ ಆ ಯೆರಿಕೋ, ಆ ಶಾಪಗ್ರಸ್ತವಾದಂಥ ಊರಲ್ಲಿ, ಶಾಪಗ್ರಸ್ತವಾದ ಕುಟುಂಬದಲ್ಲಿ ಅವನು ಜನಿಸಿದ. ಆ ಶಾಪವಾದ ಸಂಗತಿಯನ್ನು ಯೇಸು ಸ್ವಾಮಿ ಮುರಿದಾಕಿದ. ಆ ಯೆರಿಕೋ ಅವನಲ್ಲಿ ಮುರಿಯಲ್ಪಟ್ಟಿತು. ಆ ಶಾಪದ ಸಂಗತಿ ತೆರೆಯಲ್ಪಟ್ಟಿತು. ಪರಲೋಕದ ಬೆಳಕು, ಪರಲೋಕದ ದೃಷ್ಟಿ ಅವನಿಗೆ ಕೊಡಲ್ಪಟ್ಟಿತು. ಪ್ರಿಯ ದೇವಜನರೇ, ಪ್ರತಿನಿತ್ಯವೂ, ಪ್ರತಿ ದಿನವೂ, ಪ್ರತಿ ಕ್ಷಣವೂ ದೇವರ ಆತ್ಮನು ನಿಮ್ಮ ಬಳಿಯಲ್ಲಿ ಬರ್ತಿದ್ದಾನೆ. ಆತನು ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ರೆಡಿ ಇದ್ದಾನೆ. ನೀವು ಆತನ ಸ್ವರವನ್ನು ಕೇಳಲಿಕ್ಕೆ ರೆಡಿ ಇದ್ದೀರಾ? ಆತನಿಂದ ಸಹಾಯ, ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಾ? ಕೂಗಿಕೊಳ್ಳಿ, ಪ್ರಾರ್ಥಿಸಿ. ದೇವರ ವಾಕ್ಯವನ್ನು ಹಿಡಿದು ನಂಬಿಕೆಯಿಂದ ಪ್ರಾರ್ಥಿಸಿ. ಆ ನಂಬಿಕೆ ಮಾಡಿದಂಥ ಪ್ರಾರ್ಥನೆ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ. ನಿಮ್ಮ ಜೀವಿತದಲ್ಲಿ ಇರುವಂಥ ಆತ್ಮೀಯ ಕುರುಡುತನವನ್ನು ತೆಗೆದುಹಾಕ್ತದೆ. ಪರಲೋಕದ ಹೊಸ ಜೀವಿತವೆಂಬ ಪರಲೋಕದ ಬೆಳಕು ನಿಮಗೆ ಕೊಡಲ್ಪಡ್ತದೆ. ಈ ಜೀವಿತವನ್ನು ದೇವರಾದ ಕರ್ತನು ನಿಮಗೆ ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಜೀವಿತವನ್ನು ಸುಂದರವಾಗಿ ಮಾರ್ಪಡಿಸುವಂತೆ ದೇವರಾದ ಕರ್ತನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.